ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಇದೀಗ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ವಿನಯ್ ಕುಮಾರ್ ಕೂಡ ಒಂದು ಮತ ಚಲಾವಣೆ ಮಾಡಿರುವಂಥದ್ದು. ಏನು ಅಭ್ಯರ್ಥಿಯಾಗಿ ಇದೇ ಮೊದಲನೇ ಬಾರಿಗೆ ಒಂದು ಮತ ಚಲಾಯಿಸ್ತಾರೆ. ಇದುವರೆಗೂ ಬೇರೆ ಬೇರೆಯವರಿಗೆ ಮತ ಚಲಾಯಿಸ್ತಿದ್ರು. ಇದೀಗ ಅವರೇ ಅಭ್ಯರ್ಥಿಯಾಗಿ ಅವರೇ ಮತ ಚಲಾಯಿಸ್ತಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ ಸರ್. ಈಗ ಅಭ್ಯರ್ಥಿಯಾಗಿ ಮೊದಲನೇ ಬಾರಿಗೆ ಮತ ಚಲಾಯಿಸ್ತಾ ಇರುವಂಥದ್ದು ಯಾವ ರೀತಿ ಖುಷಿ ಅನ್ನಿಸ್ತಾ ಇದೆ ಸರ್? ಅತ್ಯಂತ ಹೆಮ್ಮೆ ದಿನ, ಅತ್ಯಂತ ಸಂತೋಷದ ಕ್ಷಣ ನನ್ನ ಜೀವನದಲ್ಲಿ, ಎಂಟೈರ್ ಜೀವನದಲ್ಲಿ. ಚಿಕ್ಕ ಪುಟ್ಟ ಸಾಧನೆ ಮಾಡಿರ್ಬೋದು, ಆದರೆ ನಾನೇ ಅಭ್ಯರ್ಥಿಯಾಗಿ ಈ ನಮ್ಮ ಭಾರತದ ಪ್ರಜಾಪ್ರಭುತ್ವ ಉಳಿಸಿ ಬೆಳೆಸುವಂಥ ಒಂದು ಮಹತ್ ಕಾರ್ಯದಲ್ಲಿ ಅದರಲ್ಲಿ ನಾನು ನೇರವಾಗಿ ಭಾಗಿಯಾಗಿರುವಂಥದ್ದು. ಜನಗಳ ಪ್ರತಿನಿಧಿಯಾಗಿ ನಮ್ಮ ಸಂಸತ್ತಿಗೆ, ಪಾರ್ಲಿಮೆಂಟಿಗೆ ಹೋಗಬೇಕನ್ನೋ ಒಂದು ಅಭಿಲಾಷೆಯಿಂದ ಏನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ಜೊತೆಗೆ ಈ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ಕ್ಷೇತ್ರದ ಜನರಲ್ಲಿ ಒಂದು ಹೊಸ ಭರವಸೆ, ಹೌದು, ಒಂದು ಪ್ರಾಮಾಣಿಕ ರಾಜಕಾರಣ ಮಾಡ್ಬೋದು, ಅಭಿವೃದ್ಧಿ ಪರ ರಾಜಕಾರಣ ಮಾಡ್ಬೋದು ಅಂತಂದು. ಸೊ ಹಾಗಾಗಿ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ನಮ್ಮ ಪೇರೆಂಟ್ಸ್ ಇರ್ಬೋದು, ಮನೆಯವರು ಎಲ್ಲರೂ ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ ನನ್ನ ಬಗ್ಗೆ. ಸೊ ಗೆಲ್ಲೋ ನಿರೀಕ್ಷೆ ಅಂತೂ ಖಂಡಿತ ಇದೆ ಸರ್. ಒಂದು ಕಡೆ ಎರಡು ರಾಷ್ಟ್ರೀಯ ಪಕ್ಷಗಳು ಚುನಾವಣೆಗೆ ಯಾವ ರೀತಿಯಾದಂಥ ತಯಾರಿ ನಡೆಸಿದ್ವು, ಯಾವ ರೀತಿಯಾದಂತಹ ಹಣ ಮಾಡಿದರು ಅಂತ ನಿಮಗೂ ಗೊತ್ತಿದೆ. ಈಗ ಒಂದು ಕಡೆ ಹಣ, ಇನ್ನೊಂದು ಕಡೆ ಸ್ವಾಭಿಮಾನ ಇದೆ. ಸೊ ಯಾವ ರೀತಿ ಫೈಟ್ ಅನ್ನಿಸ್ತಾ ಇದೆ ಅಂತ? ಹೌದು, ನಿನ್ನೆ ಭಾಳ ಒತ್ತಡದ ದಿನ ಇತ್ತು. ಯಾಕಂದರೆ ಅವು ಎರಡೂ ರಾಷ್ಟ್ರೀಯ ಪಕ್ಷಗಳು ಕರೆಗಳು, ಅವ್ರ ಹಣ ಅಷ್ಟು ಸುರಿತಿದ್ದಾರೆ, ಇಷ್ಟು ಸುರಿತಿದ್ದಾರೆ ಅಂತಂದು. ಕೆಲವರಿನ ಓಟಿಗೆ 2,000 ಅಂತೆ, 1,000 ಅಂತೆ, 400 ಅಂತೆ, 500 ಅಂತೆ. ಐ ಮೀನ್ ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಲೇ ಹೇಳ್ಬೋದು. ಈಗ ಇದು ಕ್ಯಾಪಿಟಲಿಸ್ಟ್ ಅಂತ ಏನು ಹೇಳ್ತೀವಲ್ಲ, ಅವರ ಕೈಯಲ್ಲಿ ಕಪಿಮುಷ್ಟಿನಲ್ಲಿ ಇವತ್ತು ರಾಜಕಾರಣ, ಅಭಿವೃದ್ಧಿ ಸಿಲುಕಿ ನಲುಗ್ತಾ ಇದೆ. ಐ ಮೀನ್ ಸಾಯ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ನಾವಿಲ್ಲಿ ಯಾರಿಗೂ ದುಡ್ಡು ಹಂಚಕ್ಕೆ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲ. ಒಂದು ಕ್ಲೀನ್ ಸ್ವಾಭಿಮಾನದ ನನಗೆಲ್ಲೋ ಬಲವಾದ ನಂಬಿಕೆ ಇದೆ. ಯಾಕಂತಂದರೆ ಎಲ್ಲೆಲ್ಲಿ ಈ ರಾಜಕೀಯ ಪ್ರಜ್ಞೆ ಜಾಗೃತ ಆಗಿದೆ ನಮ್ಮ ಜನದಲ್ಲಿ, ಒಂದು ಸ್ವಾಭಿಮಾನ ಜಾಗೃತಿ ಆಗಿದೆ. ಆಮೇಲೆ ಅವರಿಬ್ಬರು ಈ ದಾವಣಗೆರೆ ಕ್ಷೇತ್ರದಲ್ಲಿ ರಿಜೆಕ್ಟ್ ಮಾಡಬೇಕು ಅಂತಂದು ಜನಗಳಲ್ಲಿ ಮುಂಚಿಂದನೇ ಇತ್ತು. ಹಂಗಾಗಿ ಒಂದು ಈಗ ನಾನೇನು ಸ್ವಾಭಿಮಾನದ ಕಾಳೆ ಊದಿದ್ದೀನಲ್ಲ, ಅದಕ್ಕೆ ಖಂಡಿತ ಅಭೂತಪೂರ್ವ ಬೆಂಬಲ ಸಿಗುತ್ತೆ ಅಂತ ಎಷ್ಟೊಂದು ಕಡೆ ಕರೆಗಳು ಬರ್ತಾ ಇದ್ದಾವೆ ಎಲ್ಲ ಕಡೆಯಿಂದ. ಎಲ್ಲ ದೇ ಫೀಲಿಂಗ್ ವೆರಿ ಪ್ರೌಡ್. ನಿಮ್ಗೆ ಓಟ್ ಹಾಕಿ ಬಂದಿದ್ದೀವಿ, ಓಟ್ ಹಾಕ್ತಾಯಿದ್ದೀವಿ, ಮನೇಲಿ 10 ಜನ ಇದ್ದಾರೆ, 8 ಜನ ಇದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಹಾಕ್ತಾಯಿದ್ದೀವಿ. ಬೆಂಗಳೂರಲ್ಲಿದ್ದರು ನನ್ನ ಮಗಳು, ಮಂಗಳೂರಲ್ಲಿದ್ದರು ನನ್ನ ಸೊಸೆ, ಅವನ್ನೆಲ್ಲ ಕರ್ಸ್ಕೊಂಡಿದ್ದೀವಿ, ನಿಮಗೆ ಓಟ್ ಹಾಕಬೇಕು ಅಂತಂದು. ಸೊ ಐ ಥಿಂಕ್ ಇಸ್ ಇಂಡಿಕೇಶನ್ ಎಲ್ಲ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಭಾಳ ಚೆನ್ನಾಗಿ ಆಗ್ತದೆ. ಅವರಿಬ್ಬರು ಜಗಳದಲ್ಲಿ ನಮಗೆ ಲಾಭ ಆಗ್ತದೆ. ಈಗ ನೀವು ಹೇಳಿರಿ ಸ್ವಾಭಿಮಾನದ ರಣಕಹಳೆ ಅಂತೇಳಿ. ಈ ರಣಕಹಳೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಪಾಠ ಆಗುತ್ತಾ ಅಂತೇಳಿ? ಪಾಠ ಆಗಲೇಬೇಕು. ನನಗೆ ರಾಷ್ಟ್ರೀಯ ಪಕ್ಷಗಳಿಗೂ ಪಾಠ ಆಗಬೇಕು, ಜನಗಳಿಗೂ ಪಾಠ ಆಗಬೇಕಂತ. ಜನಗಳಿಗೂ ಪಾಠ ಯಾಕೆಂತಂದರೆ ಈಗಲೂ ಕೂಡ ಜನಗಳು ಮನಸ್ಸಲ್ಲಿ ಏನಿದೆ ಅಂತಂದರೆ, ದುಡ್ಡು ಇಸ್ಕೊಂಡ್ರೆ, ದುಡ್ಡು ಕೊಟ್ಟರೆ ಮಾತ್ರ ಓಟ್ ಹಾಕ್ಬೇಕು ಅನ್ನೋದು ಈಗಲೂ ಇದೆ. ಸೊ ಅದರಿಂದನೂ ಅವ್ರು ಹೊರಗೆ ಬರಬೇಕು. ಅವಾಗ ಅಲ್ಲಿ ಎಲ್ಲಿ ತನಕ ಅವ್ರು ಅದರಿಂದ ಹೊರಗೆ ಬರಲ್ಲ, ದುಡ್ಡು ಇಸ್ಕೊಂಡೇ ದುಡ್ಡು ಕೊಟ್ಟರೆ ಅವರಿಗೆ ಸಿಂಬಾಲಿಕ್ಕಾಗಾದರೂ ದುಡ್ಡು ಕೊಡಬೇಕಂತ ಇದೆ ಜನಗಳಲ್ಲಿ. ಅಂದರೆ ಅವ್ನು 1,000 ಹಂಚಿದರೆ, ಇವ್ರು 500 ಹಂಚಿದರೆ, ವಿನಯ್ ಕುಮಾರ್ ಕೂಡ ಇಷ್ಟು ಮಿನಿಮಮ್ ಹಂಚ್ಬೇಕು ಅನ್ನೋದಿದೆ. ಅದರಿಂದ ಜನಗಳು ಹೊರ ಬರಬೇಕು. ಅದು ಜಸ್ಟ್ ಸೈಕಾಲಜಿ. ಅದು ಎಷ್ಟು ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್? ನಾನು ಯಾವಾಗಿಂದ ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ, 10,000 ರಿಂದ 15,000 ಲೀಡಲ್ಲಿ ಈಗಲೂ ಕೂಡ ಗೆಲ್ಲೋ ವಿಶ್ವಾಸ ಇದೆ. ಯಾಕಂದರೆ ಪ್ರತಿಯೊಬ್ಬರಲ್ಲೂ ಸ್ವಾಭಿಮಾನ ಜಾಗೃತ ಆಗಿದೆ. ದಾವಣಗೆರೆಯಲ್ಲಿ ರಾಜಕಾರಣ ಬದಲಾಯಿಸಬೇಕು, ನಮ್ಮಂಥ ಹುಡುಗರನ್ನು ಮುನ್ನೆಲೆಗೆ ತರಬೇಕು, ಹೊಸ ನಾಯಕರನ್ನು ಬೆಳೆಸಬೇಕನ್ನೋ ಹುಮ್ಮಸ್ಸು ಪ್ರತಿಯೊಬ್ಬರಲ್ಲೂ ಇದೆ. ಸೊ ಇದಿಷ್ಟು ವಿನಯ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.